ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಆಗಿರ್ಬೋದು ಹಾಗೂ ಬೇರೆ ಬೇರೆ ಯೂನಿವರ್ಸಿಟಿ ಆಗಿರ್ಬೋದು. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಏನು ಸಬ್ಜೆಕ್ಟ್ ಇದೆಯಲ್ಲ, ಸೊ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ರಾಯಲ್ಟಿ ಅಕೌಂಟ್ ಅಂತೇಳಿ ಒಂದು ಯೂನಿಟ್ ಇದೆ ನೋಡ್ರಿ. ಆ ಒಂದು ಯೂನಿಟಿಂದ ಇಲ್ಲಿ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಕ್ವಶನ್ ನಂಬರ್ 10 ಅಂತ ಇದೆಯಲ್ಲ. ಸೊ ಇದನ್ನು ಆ್ಯಕ್ಚುಲಿ SCP ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ದಲ್ಲಿ ಕೇಳಿರುವಂಥ ಇದು ಒಂದು ಕ್ವಶನ್. ಓಕೆ, ಕ್ವಶನ್ ಪೇಪರ್ ಇದು SCPದು ಕ್ವಶನ್ ಪೇಪರ್ ಆ್ಯಕ್ಚುಲಿ ಆಗಿ. ಸೊ ನಾ ಈಗ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ NEPದು ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಈಗ ಯಾರು ಸ್ಟಡಿ ಮಾಡ್ತಾ ಇದ್ದಾರಲ್ಲ ಬಿಕಾಮ್ ಫಸ್ಟ್ ಸೆಮಿಸ್ಟ್ರಿಗೆ, ಸೊ ಅವರಿಗೆ SCP ಸಿಲೆಬಸ್ ಇದೆ. ಸೊ NEP ಸಿಲೆಬಸ್ ಕೂಡ ಸೇಮ್ ಇದೆ. ಓಕೆ, ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಅದನ್ನು ನೀವು ಸ್ಟಡಿ ಮಾಡ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟಡಿ ಮಾಡಿರಿ. 2023 ಇಯರ್ ಸಾಲ್ವ್ ಮಾಡಿದ್ದೇನೆ, 2024 ಇಯರ್ದ. ಸೊ ಇದು SCP 2024-25 ಇಯರ್ದ. ಓಕೆ, ಸೊ ಇದನ್ನ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಮತ್ತು ನಿಮ್ಮದು ನಾಲೆಜ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವೆ. ಓಕೆ, ಸೊ ನಿಮಗೆ ಕ್ಲಾಸ್ ಲೈಕ್ ಆಗಿತ್ತು ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರಸ್ತುತ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ಪ್ರಾಬ್ಲಮ್ ಯಾವ ಥರ ಇದೆ, ಸೊ ನಾವು ಪ್ರೊಸೀಜರ್ಸ್ ಏನೆಲ್ಲ ಫಾಲೋಅಪ್ ಮಾಡಬೇಕು, ಸೊ ಓವರಾಲ್ ಡಿಸ್ಕಷನ್ ಮಾಡೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ರಾಜೀವ್ ಕಂಪ್ನಿ ಲಿಮಿಟೆಡ್ ಟುಕ್ ಎ ಮೈನ್ ಲೀಸ್ ಫ್ರಾಮ್ ಸುರೇಶ್ ಅಂತ ಹೇಳ್ತಾರೆ. ಓಕೆ, ರಾಜೀವ್ ಕಂಪ್ನಿಯವರ ಟುಕ್ ಎ ಮೈನ್ ಲೀಸ್ ಫ್ರಾಮ್ ಸುರೇಶ್ ಅವರಿಂದ ಒಂದು ಲೀಸ್ಗೆ ತೊಗೊಂಡಾರ ಅಂತ ಹೇಳ್ತಾರೆ. ಈ ಲ್ಯಾಂಡ್ ಲಾರ್ಡ್ ಆಟ್ ಎ ರಾಯಲ್ಟಿ ಆಫ್ ರುಪೀಸ್ 2 per ton ಅಂತ ಹೇಳ್ತಾರೆ. ಆಫ್ ಕೋಲ್ ರೈಸ್ನ ಮಿನಿಮಮ್ ರೆಂಟ್ ಆಫ್ ರುಪೀಸ್ 16,000 per year ಅಂತ ಹೇಳಿದ್ದಾರೆ. ಓಕೆ, ಸೊ ಇದಕ್ಕೊಂದು ಮಾರ್ಕ್ ಮಾಡೋಣ, 16,000 per year. ಓಕೆ, ಸೊ ಇದನ್ನ ನೆನಪಿಟ್ಕೋರಿ. ಎಷ್ಟು ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ, 16,000 per year ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ದ ರೈಟ್ ಟು ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ವಾಸ್ ಔಟ್ ಆಫ್ ದ ರಾಯಲ್ಟೀಸ್ ಡ್ಯೂರಿಂಗ್ ದ ಫಸ್ಟ್ 3 years ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನು ಮಾರ್ಕ್ ಮಾಡ್ಕೊರಿ. ಸೊ ಏನಾದರೂ ಶಾರ್ಟ್ ವರ್ಕಿಂಗ್ ರೈಸ್ ಆತಂದರೆ ಫಸ್ಟ್ 3 yearsದಾಗ ರಿಕವರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನು ದ ರಾಯಲ್ಟಿ ಎಟ್ ರುಪೀಸ್ ಇದೆ ನೋಡ್ರಿ, ರುಪೀಸ್ 2 per ton ರಾಯಲ್ಟಿ ಇದೆ. ಓಕೆ, ಸೊ ಇಷ್ಟು ಅಬ್ಸರ್ವ್ ಮಾಡ್ಬೇಕು ನೀವು. ಈ ನೆಕ್ಸ್ಟ್ ನೋಡ್ರಿ, ಇಯರ್ ಅಂತ ಹೇಳಿದ್ದಾರೆ. ಒಂದು ಸೈಡ್ ಔಟ್ಪುಟ್ ಇನ್ ಟನ್ಸ್ ಹೇಳಿದ್ದಾರೆ. ಇಯರ್ದಾಗ ನೋಡ್ರಿ 2019 3,200 tons, ನೆಕ್ಸ್ಟ್ 2020ದಾಗ 4,000 tons, ನೆಕ್ಸ್ಟ್ 2021ದಲ್ಲಿ 14,000 tons, ನೆಕ್ಸ್ಟ್ 2022 ಇಯರ್ದಲ್ಲಿ 24,000 tons, ನೆಕ್ಸ್ಟ್ 2023 ಇಯರ್ದಲ್ಲಿ 32,000 tons. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ಪ್ರಿಪೇರ್ ರಾಯಲ್ಟಿ ಚಾರ್ಟ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ರಾಜೀವ್ ಕಂಪ್ನಿ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಭಾಳ ಈಜಿ ಅಂದರೆ ಈಜಿ ಪ್ರಾಬ್ಲಮ್ ಇದೆ ರೀ. ನೀವು ಈ ಕ್ಲಾಸ್ ಕೇಳಿರಿ ಅಂದರೆ ಡೆಫಿನೆಟ್ಲಿ 100% ಈ ಥರ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಈಸಿ ವೇ ಮುಖಾಂತರ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೆ. ಓಕೆ, ಸೊ ಇನ್ ಕೇಸ್ ಎಕ್ಸಾಮ್ದಲ್ಲಿ ಅವರ ಈ ಸಪೋಸ್ ಈ ಒಂದು ಕ್ವಶನ್ ಪೇಪರ್ದಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕೇಳಿದ್ದಾರೆ, ಇನ್ ಕೇಸ್ ರಾಯಲ್ಟಿ ಅಕೌಂಟು ಆಗಿರ್ಬೋದು, ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಕೌಂಟು ಆಗಿರ್ಬೋದು, ಸೊ ಅವನು ಕೂಡ ಕೇಳತ್ತಿರ್ತಾರೆ. ಸೊ ನಿಮ್ಗೆ ಯಾವ್ದು ಅಕೌಂಟ್ ಕೇಳಿದ್ರೂ ಈಸಿಲಿ ಸಾಲ್ವ್ ಮಾಡುವಂಗೆ ನಾನು ಜರ್ನಲ್ ಎಂಟ್ರಿಯನ್ನು ಹೇಳ್ತೇನೆ. ಓಕೆ, ಸೊ ಆ ಥರ ನೀವು ಫಾಲೋಅಪ್ ಮಾಡಿರಿ ಅಂದ್ರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ಇಷ್ಟು ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಸೊಲ್ಯೂಷನ್ ಅಂತ ಹಾಕ್ರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕ್ಬೋದು ನೀವು. ಸೊ ಪ್ರಾಬ್ಲಮ ಸಾಲ್ವ್ ಮಾಡೋಣ. ಓಕೆ, ಸೊ ಈ ಪ್ರಾಬ್ಲಮ್ದಾಗ ಇಷ್ಟು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಫಸ್ಟ್ ರಾಯಲ್ಟಿ ಎಷ್ಟು ರುಪೀಸ್ ಇದೆ ರೀ, 2 per ton ಇದೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ರೀ 16,000 per year ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಮಂತ್ ಕೊಟ್ಟರಂದ್ರೆ ಇಂಟು 12 ಮಾಡ್ರಿ. ಓಕೆ, ನೆಕ್ಸ್ಟ್ ರಿಕವರಿ ಹೆಂಗೆ ಮಾಡ್ಕೋದ್ರೆ ಅಂತ ಹೇಳಿದಾರೆ ರೀ, ಫಸ್ಟ್ 3 yearsದಾಗ ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ರಿಕವರಿ ಮಾಡ್ಕೋರಿ ಅಂತ ಹೇಳಿದ್ದಾರೆ. ಇವಷ್ಟು ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ಇಯರ್ಗಳು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಅವನ್ನ ಔಟ್ಪುಟ್ ಕೊಟ್ಟಾರಿಲ್ಲ ನೋಡಬೇಕು. ಸಮ್ಟೈಮ್ಸ್ ಕೊಡಲಿಲ್ಲ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ಏನು ಮಾಡಿರಿ, ಇಲ್ಲಿ ರಾಯಲ್ಟಿ ಪೇಬಲ್ ಚಾರ್ಟನ್ನು ಡಿಸ್ಪ್ಲೇ ಮಾಡಬೇಕು. ನೀವು ರಾಯಲ್ಟಿ ಪೇಬಲ್ ಚಾರ್ಟ್ ಹಾಕಬೇಕು. ಸೊ ಈಗ ಇಯರ್, ಔಟ್ಪುಟ್, ರಾಯಲ್ಟಿ, ಮಿನಿಮಮ್ ರೆಂಟ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ದಾಗ 3 ಕಾಲಮ್ ಮಾಡ್ಬೇಕು ನೀವು. ಇಲ್ಲಿ ಶಾರ್ಟ್ ವರ್ಕಿಂಗ್ ಅಂತ ನೇಮ್ ಕೊಟ್ಟರು ನಡೆಯುತ್ತೆ. ಇಲ್ಲಪ್ಪ ಅಂತಂದ್ರೆ ಡೆಪ್ಸಿಟ್ ಅಂತ ನೇಮ್ ಕೊಡ್ರಿ. ನೆಕ್ಸ್ಟ್ ರಿಕವರಿ, ಇಲ್ಲಿ ಅನ್ರಿಕವರಿ ಐತ್ರಲ್ಲ, ಸೊ ಇದಕ್ಕೆ ಇರ್ರಿಕವರೇಬಲ್ ಅಂದ್ರೂ ನಡೆಯುತ್ತೆ. ನೆಕ್ಸ್ಟ್ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಂದ್ರೂ ನಡೆಯುತ್ತೆ. ಓಕೆ, ಸೊ ಇಷ್ಟು ಕಾಲಮ್ ಪ್ರಿಪೇರ್ ಮಾಡಿದ ನಂತರ ಇಷ್ಟು ಕಾಲಮ್ ನೀವು ಮೆನ್ಷನ್ ಮಾಡಬೇಕು. ಸೊ ಈ ಥರ ಕಾಲಮ್ ಮೆನ್ಷನ್ ಮಾಡಿ ಜಸ್ಟ್ ಏನಿಲ್ಲ ರೀ, ಇಯರ್ದಾಗ ಇವೆಲ್ಲ ಇಯರ್ಗಳು ಬರ್ಕೋಬೇಕು. ಯಾವುದು ಇಯರ್, 2019, 20, 21, 22, 23 ಇಯರ್. ಸೊ ಎಲ್ಲ ಇಯರ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಬೇಕು.
ಸೊ 2019, 2020, 2021, 2022, 2023 ಅಂತೇಳಿ ಮೆನ್ಷನ್ ಮಾಡಬೇಕು ನಾವು. ಓಕೆ, ಸೊ ಈ ಥರ ಮೆನ್ಷನ್ ಮಾಡಿದ ನಂತರ ಸೊ ಇಲ್ಲಿ ಔಟ್ಪುಟ್ ಏನು ಟನ್ಸ್ ಕೊಟ್ಟಾರಲ್ಲ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ, ಏನು ಅಡ್ಜಸ್ಟ್ಮೆಂಟ್ ಮಾಡೋಕೆ ಹೋಗ್ಬಾರ್ರಿ. ಸೊ ಫಸ್ಟ್ ನೋಡ್ರಿ 3200, ನೆಕ್ಸ್ಟ್ ಒನ 4000, ನೆಕ್ಸ್ಟ್ ಒನ 14,000, ನೆಕ್ಸ್ಟ್ ಒನ 24,000, ನೆಕ್ಸ್ಟ್ ಒನ 32,000. ಯು ಹ್ಯಾವ್ ಟು ಮೆನ್ಷನ್ ಡೈರೆಕ್ಟಾಗಿ ಮೆನ್ಷನ್ ಮಾಡ್ರಿ 3,200, 4,000, 14,000, 24,000, 32,000 ಇಷ್ಟು ಮೆನ್ಷನ್ ಮಾಡಿದ ನಂತರ ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಓಕೆ, ಸೊ ಈಗ ರಾಯಲ್ಟಿ 8 ರೂಪೀಸ್ ಕೊಟ್ಟಾರ ನೋಡ್ರಿ. ರಾಯಲ್ಟಿ 8 ರೂಪೀಸ್ ಎಷ್ಟಿದೆ ರೀ 2 per ton ಇದೆ. ಅಂದರೆ ಏನು ಮಾಡ್ಬೇಕು ನೀವು ರಾಯಲ್ಟಿ ಕಾಲಮ್ದಾಗ 3,000 ಇಂಟು 2 ಮಾಡ್ಕೋಬೇಕು. ನೆಕ್ಸ್ಟ್ 4,000 ಇಂಟು 2, ನೆಕ್ಸ್ಟ್ 14,000 ಇಂಟು 2, ನೆಕ್ಸ್ಟ್ 24,000 ಇಂಟು 2, ನೆಕ್ಸ್ಟ್ 32,000 ಇಂಟು 2 ಅಂತೇಳಿ ಮಾಡಬೇಕು. ಓಕೆ, ಸೊ ಇಲ್ಲಿ ಯಾರು ಬರೀರಿ ನೀವು 8 ರೂಪೀಸ್ 2 per ton ಅಂತೇಳಿ ಬರಿಬೇಕು. ಸೊ ಇಲ್ಲಿ 3,200 ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ 6,400. ನೆಕ್ಸ್ಟ್ 4,000 ಇಂಟು 2 ಮಾಡಿದಾಗ 8,000 ಟನ್ಸ್ ಬರುತ್ತೆ. ನೆಕ್ಸ್ಟ್ ಒನ್ನ 14,000 ಇಂಟು 2 ಮಾಡಿರಿ ಎಷ್ಟು ಬರುತ್ತೆ 14,000 ಇಂಟು 2 ಮಾಡಿದ್ರೆ 28,000 ಬರುತ್ತೆ. ನೆಕ್ಸ್ಟ್ 24,000 ಇಂಟು 2 ಮಾಡಿದ್ರೆ 48,000 ಬರುತ್ತೆ. ನೆಕ್ಸ್ಟ್ ಒನ್ನ 32,000 ಇಂಟು 2 ಮಾಡಿರಿ 64,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಮಿನಿಮಮ್ ರೆಂಟ್ ಏನಿದೆಯಲ್ಲ ಸೊ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಬೇಕು. ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಾರ ನೋಡ್ರಿ 16,000 ಪರ್ ಇಯರ್ ಅಂತ ಹೇಳಿದ್ದಾರೆ. ಸಮ್ ಟೈಮ್ಸ್ ಇದನ್ನ ಚೇಂಜ್ ಯಾವಾಗ ಆಕೈತೆ ಹೇಳ್ರಿ ಮಿನಿಮಮ್ ರೆಂಟ್ ಸ್ಟ್ರೈಕ್ಔಟ್ ಇಯರ್ ಏನಾದರೂ ಕೊಟ್ಟರೆ ಚೇಂಜ್ ಮಾಡಬೇಕು, ಅದರ್ವೈಸ ನಾಟ್ ಚೇಂಜಸ್. ಸೊ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಮಿನಿಮಮ್ ರೆಂಟ್ ಎಲ್ಲ ಇಯರ್ದಾಗ ಏನು ಮಾಡಬೇಕು 16,000, 16,000, 16,000, 16,000, 16,000 ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇದಾದ ನಂತರ ಇವು ಎರಡು ಕಾಲಮ ಎಟ್ ಎ ಟೈಮ್ ಸಾಲ್ವ್ ಮಾಡಬೇಕು ನೀವು. ಯಾವುದೇ ಸರ್ಪ್ಲಸ್ ಮತ್ತು ಡೆಪ್ಸಿಟ್ ಅಂದ್ರೂ ಅಂದರೆ ಶಾರ್ಟ್ ವರ್ಕಿಂಗ್ ಅಂದ್ರೂ ಒಂದು. ಓಕೆ, ಸೊ ಯಾವಾಗ ಸರ್ಪ್ಲಸ್ ಆಗುತ್ತೆ ಯಾವಾಗ ಡೆಪ್ಸಿಟ್ ಆಗುತ್ತೆ ಇಲ್ಲಿ ಲೈವ್ ಇದನ್ನ ಎಕ್ಸಾಂಪಲ್ ಮುಖಾಂತರ ನೋಡಿಬಿಡೋಣ. ಸೊ ಫಸ್ಟ್ ಈಗ ನೋಡ್ರಿ ಒಂದ್ಸಗೇನೆ. ಸೊ ಇವಾಗ ಅಬ್ಸರ್ವ್ ಮಾಡಿರಿ ಫಸ್ಟ್ ನೋಡ್ರಿ ಈಗ ಯಾವಾಗಲೂ ರಾಯಲ್ಟಿಗೆ ಮತ್ತು ಮಿನಿಮಮ್ ರೆಂಟ್ಗೆ ಕಂಪ್ಯಾರಿಸನ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಈಗ ರಾಯಲ್ಟಿ ಅಮೌಂಟ್ ಎಷ್ಟು ಐತ್ರಿ ಫಸ್ಟ್ ಇಯರ್ದಾಗ 6,400 ಐತಿ. ಓಕೆ, ನೆಕ್ಸ್ಟ್ ಮಿನಿಮಮ್ ರೆಂಟ್ ರೀ ಎಷ್ಟಿದೆ 16,000 ಇದೆ. ಸೊ ಈಗ ಯಾವ್ದು ಜಾಸ್ತಿ ಆಯ್ತು ರೀ ಮಿನಿಮಮ್ ರೆಂಟ್ ಜಾಸ್ತಿ ಐತಲ್ಲ ರೀ. ಸೊ ರಾಯಲ್ಟಿ ಅಮೌಂಟ್ಗಿಂತ ಮಿನಿಮಮ್ ರೆಂಟ್ ಜಾಸ್ತಿ ಆಯ್ತಂದ್ರೆ ಸೊ ಅದಕ್ಕೆ ಏನಂತಾರೆ ಶಾರ್ಟ್ ವರ್ಕಿಂಗ್ ಅಥವಾ ಡೆಪ್ಸಿಟ್ ಅಂತಾರೆ. ಈಗ 16,000 ಮೈನಸ್ 6,400 ಮಾಡಿ ಎಷ್ಟು ಬರುತ್ತೆ 9,600 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ 8,000 ಇದೆ, ಇಲ್ಲಿ 16,000 ಇದೆ. ಓಕೆ, ಈಗ ಯಾವ್ದು ಜಾಸ್ತಿ ಐತೆ ರೀ ಮತ್ತು ಮಿನಿಮಮ್ ರೆಂಟ್ ಜಾಸ್ತಿ ಆಯ್ತು. ಈಗ ಮಿನಿಮಮ್ ರೆಂಟ್ 16,000 ಇದೆ, ರಾಯಲ್ಟಿ ಅಮೌಂಟ್ 8,000 ಇದೆ. ಸೊ ಯಾವ್ದು ಜಾಸ್ತಿ ಆಯಿತು ಮಿನಿಮಮ್ ರೆಂಟ್ ಜಾಸ್ತಿ ಆಗೋದ್ರಿಂದ ಸೊ ಎಷ್ಟು ಜಾಸ್ತಿ ಆಯ್ತು ರೀ ಮಿನಿಮಮ್ ರೆಂಟ್ 8,000 ಜಾಸ್ತಿ ಆಯ್ತಲ್ಲ. ಸೊ ಅದಕ್ಕೆ ಡೆಪ್ಸಿಟ್ ಅಂತ ಹಾಕಬೇಕು ಅಥವಾ ಶಾರ್ಟ್ ವರ್ಕಿಂಗ್ ಅಂತ ಹಾಕಬೇಕು. ನೆಕ್ಸ್ಟ್ ನೋಡ್ರಿ ಇಲ್ಲಿ 28,000 ಇದೆ, ಇಲ್ಲಿ 16,000 ಇದೆ. ಈಗ ಯಾವ್ದು ಜಾಸ್ತಿ ಇದೆ ರೀ 28,000 ಮೈನಸ್ 16,000 ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೆ 12,000. ಸೊ ರಾಯಲ್ಟಿ ಈಸ್ ಮೋರ್ ದ್ಯಾನ್ ಮಿನಿಮಮ್ ರೆಂಟ್ ಇರೋದನ್ನ ಸೊ ಅದನ್ನ ಅಮೌಂಟ್ 12,000 ಸರ್ಪ್ಲಸ್ ಅಂತ ಮೆನ್ಷನ್ ಮಾಡಿ ಡೆಪ್ಸಿಟ್ ನಿಲ್ಲ ಅಂತ ಇಡಬೇಕು. ಓಕೆ, ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ನೋಡ್ರಿ 48,000 ಇದೆ, ಇಲ್ಲಿ 16,000 ಇದೆ. ಸೊ ಈಗ ಯಾವ ಜಾಸ್ತಿ ಐತ್ರಿ 48,000 ಮೈನಸ್ 16,000 ಮಾಡಿದ್ರೆ 32,000 ಸರ್ಪ್ಲಸ್ ಆಯಿತು, ನೋ ಶಾರ್ಟ್ ವರ್ಕಿಂಗ್ ಅಥವಾ ಡೆಪ್ಸಿಟ್. ನೆಕ್ಸ್ಟ್ ನೋಡ್ರಿ 64,000 ಇದೆ, ಇಲ್ಲಿ 16,000. ಇಲ್ಲಿ ಯಾವ್ದು ಜಾಸ್ತಿ ಐತ್ರಿ 64,000 ಮೈನಸ್ 16,000 ಮಾಡಿದ್ರೆ 48,000 ಸರ್ಪ್ಲಸ್ ಆಯಿತು, ಡೆಪ್ಸಿಟ್ ಯಾವುದೂ ಇಲ್ಲ. ಸೊ ಈ ಥರ ನೀವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದಾದ ನಂತರ ಶಾರ್ಟ್ ವರ್ಕಿಂಗ್ ರಿಕವರಿ ಮತ್ತು ಇರಿಕವರೇಬಲ್ ಅಥವಾ ಅನ್ರಿಕವರೇಬಲ್ ನೋಡೋಣ. ಸೊ ಈಗ ರಿಕವರಿ ಮಾಡಬೇಕಾದ್ರೆ ಏನು ಹೇಳಿದ್ದಾರೆ ಫಸ್ಟ್ 3 ಇಯರ್ಸ್ದಾಗ ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ರಿಕವರಿ ಮಾಡೋದು ಹೇಳ್ತಾರೆ. ಅಂದರೆ ಫಸ್ಟ್ 3 ಇಯರ್ಸ್ ಅಂದರೆ ಯಾವ ಇಯರ್ ರೀ ಇದು ಫಸ್ಟ್ ಇಯರ್ ರೀ, ಇದು ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಏನಾದರೂ ನೀವು ರಿಕವರಿ ಮಾಡೋದಿದ್ರೆ ಇವು 3 ಇಯರ್ದಾಗ ರಿಕವರಿ ಮಾಡಬೇಕು. ಓಕೆ, ಸೊ ಹಾಗಾದರೆ ಈ ಚಾರ್ಟ್ದಾಗ 3 ಇಯರ್ ನೋಡ್ರಿ, ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಇವು 3 ಇಯರ್ದಾಗ ರಿಕವರಿ ಮಾಡಬೇಕು, ಅದರ್ವೈಸ ರಿಕವರಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಇಲ್ಲಿ ಪ್ರಾಬ್ಲಮ್ದಾಗ ಕಂಡೀಷನ್ ಹೇಳಿದಾರೆ ಅವರ ಫಸ್ಟ್ 3 ಇಯರ್ ಅಂದ್ರೆ ಸ್ಟಾರ್ಟಿಂಗಿಂದ ಫಸ್ಟ್ 3 ಇಯರ್ಸ್. ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ಸಪೋಸ್ ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ಎಲ್ಲಿ ಶಾರ್ಟ್ ವರ್ಕಿಂಗ್ ಬಂದಿರುತ್ತಲ್ಲ ಸೊ ಅದರ ನೆಕ್ಸ್ಟ್ 3 ಇಯರ್ಸ್. ಸೊ ಆ ಥರ ಪ್ರಾಬ್ಲಮ್ ಕೂಡ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೇನೆ. 2023 ಇಯರ್ ಕ್ವಶನ್ ಪೇಪರ್, 2024 ಇಯರ್ ಕ್ವಶನ್ ಪೇಪರ್. ಜಾಸ್ತಿ ನಾನು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ. ಓಕೆ, ಸೊ ನೀವೆಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ವಶನ್ ಪೇಪರ್ ಇದ್ದಾವೆ, ಸೊ ಅವನ್ನೆಲ್ಲ ನೋಡ್ಬೋದು. ನೀವು ಆಲ್ರೆಡಿ ಎಲ್ಲ ಸಾಲ್ವ್ ಮಾಡಿದ್ದು ಅದಾವೆ. ಓಕೆ, ಕ್ಲಾಸ್ 1 ಮಾಡಿದ್ದೇನೆ ಅದ್ರ ಮೇಲೆ.
ಸೊ ಈಗ ನೆಕ್ಸ್ಟ್ ನೋಡ್ರಿ, ಈಗ ರಿಕವರಿ ಹೆಂಗೆ ಮಾಡಂದರೆ 3 ಇಯರ್ಸಾಗಿ ರಿಕವರಿ ಮಾಡ್ರಿ ಅಂತ ಹೇಳಿದ್ದಾರೆ. ಫಸ್ಟ್ 3 ಇಯರ್ಸಾಗಿ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಡೆಪ್ಸಿಟ್ ಎಲ್ಲಿ ಶಾರ್ಟ್ ವರ್ಕಿಂಗ್ ಇರುತ್ತಲ್ಲ, ಸೊ ಅದರ 3 ಇಯರ್ಸಾಗಿ ಅಂದರೆ ಅವ್ರು ಶಾರ್ಟ್ ವರ್ಕಿಂಗ್ ಕೊಡದೇ ಇರಲಿ ಪ್ರಾಬ್ಲಮ್ದಾಗ ನೀವೇನು ಮಾಡ್ರಿ 3 ಇಯರ್ಸ್ ಅಂತ ಹೇಳಿದಾರಲ್ರಿ. ಶಾರ್ಟ್ ವರ್ಕಿಂಗ್ ಅಬ್ಸರ್ವ್ ಮಾಡ್ಬೇಕ್ರಿ. ಆ 3 ಇಯರ್ಸ್ದಾಗ ವಿದಿನ್ 3 ಇಯರ್ಸ್ದಾಗ ಆಗೋಂಗಿತ್ತಂದ್ರೆ ರಿಕವರಿ ಮಾಡಬೇಕು, ಇಲ್ಲಪ್ಪ ಅಂತಂದ್ರೆ ಬಿಟ್ಟು ಬಿಡಬೇಕು. ಓಕೆ, ಇಲ್ಲಾಂದ್ರೆ ಎಷ್ಟು ರಿಕವರಿ ಆಗುತ್ತಲ್ಲ ಸೊ ಅಷ್ಟೇ ಅಮೌಂಟ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ ಫಸ್ಟ್ ಡೆಪ್ಸಿಟ್ ಬಂದಿದೆ, ಎಷ್ಟು ಬಂದಿದೆ 9600 ಡೆಪ್ಸಿಟ್ ಬಂದಿದೆ. ಸೊ ಇದನ್ನು ರಿಕವರಿ ಮಾಡಬೇಕಾದ್ರೆ ನಮ್ಗೆ ಸರ್ಪ್ಲಸ್ ಅಮೌಂಟ್ ಬೇಕು. ಓಕೆ, ನೆಕ್ಸ್ಟ್ ಇಯರ್ದಾಗ ನೋಡ್ರಿ, ಇದನ್ನು ನೆಕ್ಸ್ಟ್ ಇಯರ್ದಾಗ ನೋಡ್ರಿ, ಇಲ್ಲಿ 12000 ಇದೆ. ನಮಗೆ ಆಪ್ಷನ್ ಎಲ್ಲಿ ತನಕ ಕೊಟ್ಟಾರ ಹೇಳ್ರಿ, ನಾವು ಏನಾದರೂ ರಿಕವರಿ ಮಾಡ್ಬೇಕಾದ್ರೆ 2021 ತನಕ ಅಷ್ಟೇ ನಾವು ರಿಕವರಿ ಮಾಡ್ರಿ ಅಂತ ಹೇಳಿದಾರೆ ಅವ್ರು. ಇಲ್ಲಿ ತನಕ ಅಷ್ಟೇ ರಿಕವರಿ ಮಾಡ್ಬೇಕು ನಾವು, ಅದರ್ವೈಸ್ ಇವ್ನು ಎರಡು ನಾವು ತೆಗೆದುಕೊಳ್ಬಾರ್ದು. ಓಕೆ, 2 ಇಯರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ 9600 ಇದೆಯಲ್ಲ, ನೆಕ್ಸ್ಟ್ ಇಯರ್ದಾಗ ಸರ್ಪ್ಲಸ್ ಇಲ್ರಿ, ಇದನ್ನು ನೆಕ್ಸ್ಟ್ ಇಯರ್ದಾಗ ಇಲ್ಲಿ 12000 ಸರ್ಪ್ಲಸ್ ಇದೆ. ಈಗ 12000 ಇದು ಎಷ್ಟು ರಿಕವರಿ ಮಾಡ್ಬೋದು ನಾವು ಇಲ್ಲಿ 9600 ಮಾಡ್ಕೋಬೋದು ನಾವು. ರಿಕವರಿ ಪೂರ್ತಿ ಎಲ್ಲ ರಿಕವರಿ ಮಾಡ್ಕೋಬೋದು. ಯಾಕಂದ್ರೆ ನಮ್ಮ ಹತ್ರ ಸಫಿಷಿಯೆಂಟ್ ಫಂಡ್ ಎಷ್ಟು ಐತ್ರಿ, ಇಲ್ಲಿ 12000 ಇದೆ. ನೆಕ್ಸ್ಟ್ ನೋಡ್ರಿ, ಇದು ಮುಗಿತಾವ. ಇನ್ನು ನೆಕ್ಸ್ಟ್ ನೋಡ್ರಿ 8000 ಇದೆಯಲ್ಲ, ಸೊ ಇದನ್ನು 8000 ಇಷ್ಟೇ ಇಯರ್ದಾಗ ಮಾಡ್ಕೋಬೇಕು ನಾವು. ಸೊ ಇಲ್ಲಿ ನೆಕ್ಸ್ಟ್ 8000 ಇಲ್ಲಿ 12000 ಇದೆ, ಬಟ್ ಆದರೆ ಎಷ್ಟು ರಿಕವರಿ ಮಾಡಿದಾರೆ ಈಗಾಗಲೇ 9600 ರಿಕವರಿ ಮಾಡಿದೆವು. ನೆಕ್ಸ್ಟ್ ಇನ್ನು ಎಷ್ಟು ಉಳಿತ್ರಿ 2400 ಅಷ್ಟೇ ನಾವಿಲ್ಲಿ ರಿಕವರಿ ಮಾಡ್ಬೋದು. ಓಕೆ, 8000ದಾಗ ಎಷ್ಟು ರಿಕವರಿ ಮಾಡಿದರೆ 2400 ಅಷ್ಟೇ ಮಾಡಿದ್ವಿ. ಓಕೆ, ಸೊ ಈಗ ಏನು ಮಾಡಿದ್ದಾರೆ ಇಲ್ಲಿ ಹೇಳ್ತು ನೋಡ್ರಿ, ಫಸ್ಟ್ 12000 ಇದೆ. 12000ದಾಗ ಆಲ್ರೆಡಿ ಎಷ್ಟು ರಿಕವರಿ ಮಾಡಿದ್ರು 9600 ರಿಕವರಿ ಮಾಡಿದ್ವಿ. ಓಕೆ, ಫಸ್ಟ್ನೇದು ರಿಕವರಿ ಮಾಡಿದ್ವು 9600. ಇನ್ನು ಎಷ್ಟು ಉಳಿತ್ರಿ 2400 ಉಳಿತು. ಓಕೆ, ಸೊ ಈ 12000 ಅಮೌಂಟ್ದಾಗ 2400 ಅಷ್ಟೇ ಉಳಿದಿದೆ. ಸೊ ಮತ್ತೆ 8000 ರಿಕವರಿ ಮಾಡಿದ್ವಿ ರೀ. ಸೊ 8000 ರಿಕವರಿ ಮಾಡಿದ್ವು ಅಂದರೆ 8000ದಾಗ ಎಷ್ಟು ರಿಕವರಿ ಮಾಡ್ಬೋದು ನಾವು ಇಲ್ಲಿ ನೋಡ್ರಿ. 8000ದಾಗ ಎಷ್ಟು ರಿಕವರಿ ಮಾಡ್ಬೋದು ರೀ ಅಬ್ಬಬ್ಬ ಅಂದ್ರೆ 2400 ಅಷ್ಟೇ ಮಾಡ್ಬೋದು. ಇನ್ನು ರಿಮೈನಿಂಗ್ ಎಷ್ಟು ಉಳಿತ್ರಿ, ಸೊ ರಿಮೈನಿಂಗ 5600 ಉಳಿತು. ಓಕೆ, ಸೊ ಯಾಕೆ ನಾವು ಇಲ್ಲೇ ಮೆನ್ಷನ್ ಮಾಡ್ಬೇಕಾದ್ರೆ ಈ ರಿಕವರೇಬಲ್ ಅಮೌಂಟ, ಈಗ ಫಸ್ಟ್ ನೋಡ್ರಿ 8000ದಾಗ 2400 ಅಷ್ಟೇ ರಿಕವರಿ ಮಾಡಿದ್ವಿ ಇಲ್ಲಿ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇನ್ನೂ ಸಫಿಷಿಯೆಂಟ್ ಫಂಡ್ ಇಲ್ಲ. ಸೊ ಫಂಡ್ ಇರಲಿಲ್ಲ ಅಂದ್ರೆ ಲಾಸ್ಟ್ ಇಯರ್ ಮುಗಿತ್ರಿ, ಅವಾಗ 3 ಇಯರ್ಸ್ ಎಂಡ್ ಆಯ್ತಲ್ಲ 5600 ಈ ರಿಕವರೇಬಲ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇನ್ನು ಯಾವುದು ಇಯರ್ದಾಗ ಶಾರ್ಟ್ ವರ್ಕಿಂಗ್ ಇಲ್ಲ, ಬಿಟ್ಬಿಡ್ರಿ, ಇಷ್ಟ ಮಾಡಬೇಕು. ಓಕೆ, ಸೊ ಇದಾದ ನಂತರ ಮಿನಿಮಮ್ ರೆಂಟ ಸರ್ಪ್ಲಸ್ಗೆ ಅಬ್ಸರ್ವ್ ಮಾಡಿರಿ. ಸರಿ, ಮಿನಿಮಮ್ ರೆಂಟ್ಗೆ ರಾಯಲ್ಟಿಗೆ ಅಬ್ಸರ್ವ್ ಮಾಡಿ, ಸರ್ಪ್ಲಸ್ ಅಲ್ಲ ರಾಯಲ್ಟಿಗೆ ಅಬ್ಸರ್ವ್ ಮಾಡಿರಿ. ಪೇಮೆಂಟು ಲ್ಯಾಂಡ್ಲಾರ್ಡ್ ಪೇಮೆಂಟ್ ಮಾಡಬೇಕು. ಸೊ ಯಾವಾಗಲೂ ನೀವು ಮಿನಿಮಮ್ ರೆಂಟ್ ಫಿಕ್ಸ್ ಕೊಡಬೇಕು. ಇನ್ ಕೇಸ್ ಯಾವಾಗಲೂ ಜಾಸ್ತಿ ರಾಯಲ್ಟಿ ಅಮೌಂಟ್ ಇತ್ತಂದ್ರೆ ಅವಾಗ ಮಾತ್ರ ರಾಯಲ್ಟಿ ಅಮೌಂಟ್ ಕೊಡಬೇಕು, ಅದು ರಿಕವರಿ ಮಾಡಿ ಕೊಡಬೇಕು. ಹಾಗಾದರೆ ಫಸ್ಟ್ ಇಯರ್ ನೋಡ್ರಿ 16000 ಇದೆ, ಯಾವ್ದು ಪೇ ಮಾಡಬೇಕು ಈಗ 16000 ಪೇ ಮಾಡಬೇಕು. ಸೆಕೆಂಡ್ ಇಯರ್ದಾಗೂ 16000 ಪೇ ಮಾಡಿರಿ, ಯಾಕಂದ್ರೆ ರಾಯಲ್ಟಿ ಅಮೌಂಟ್ ಕಡಿಮೆ ಇದೆ. ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ 28000 ಇದೆ, ಇಲ್ಲಿ 16000 ಇದೆ, ಯಾವ್ದು ಪೇ ಮಾಡ್ಬೇಕ್ರಿ. ಸೊ ಯಾವ್ದು ಪೇ ಮಾಡಬೇಕು 28000 ಪೇ ಮಾಡಬೇಕು. ಬಟ್ ರಿಕವರಿ ಎಷ್ಟು ಮಾಡಿದ್ದಾರೆ ಇಲ್ಲಿ, ಒಂದು 9600 ಒಂದು ಮಾಡಿದ್ದಾರೆ, 2400 ಒಂದು ಮಾಡಿದ್ರು, ಟೋಟಲ್ 12000 ರಿಕವರಿ ಮಾಡಿದ್ರು. ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೆ 16000 ಉಳಿತೆ. ಅಂದರೆ 28000 ಮೈನಸ್ 12000 ಮಾಡಿದ್ರೆ 16000 ಉಳಿತೆ. ನೆಕ್ಸ್ಟ್ ನೋಡ್ರಿ 48000 ಇದೆ, ಇಲ್ಲಿ 16000 ಇದೆ, ಯಾವ್ದು ಪೇ ಮಾಡಬೇಕು 48000 ಪೇ ಮಾಡಬೇಕು. ನೆಕ್ಸ್ಟ್ ಒನ್ ಇಲ್ಲಿ 64000 ಇದೆ, ಇಲ್ಲಿ 16000 ಇದೆ, ಈಗ ಯಾವ್ದು ಪೇ ಮಾಡ್ಬೇಕ್ರಿ 64000 ಪೇ ಮಾಡಬೇಕು. ಓಕೆ, ಸೊ ಈ ಥರ ನೀವು ರಾಯಲ್ಟಿ ಚಾರ್ಟ್ ಅನ್ನೋದು ಫಿಕ್ಸ್ ಹಾಕಬೇಕು ರೀ. ಓಕೆ, ಸೊ ಯಾವುದೋ 5 ಮಾರ್ಕ್ಸ್ ಪ್ರಾಬ್ಲಮ್ದಾಗೂ ರಾಯಲ್ಟಿ ಚಾರ್ಟ್ ಇರುತ್ತೆ, 10 ಮಾರ್ಕ್ಸ್ ಪ್ರಾಬ್ಲಮ್ದಾಗೂ ರಾಯಲ್ಟಿ ಚಾರ್ಟ್ ಇರುತ್ತೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ಇನ್ನು ಲ್ಯಾಂಡ್ಲಾರ್ಡಿಗೆ ಬರೋಣ. ನಮಗೇನು ಪ್ರಿಪೇರ್ ಮಾಡಂದರೆ ರಾಯಲ್ಟಿ ಚಾರ್ಟ್ ಪ್ರಿಪೇರ್ ಮಾಡಂದರೆ ನೆಕ್ಸ್ಟ್ ಒನ್ನ ಲ್ಯಾಂಡ್ಲಾರ್ಡ್ ಅಕೌಂಟ್ ಒಂದೇ ಸಾಲ್ವ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಲ್ಯಾಂಡ್ಲಾರ್ಡ್ ಅಕೌಂಟ್ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಸಮ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡ್ಬೇಕು ನೀವು. ಇಲ್ಲಿ ಜರ್ನಲ್ ಎಂಟ್ರಿ ನೀವು ಆ ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡ್ಕೋಬೇಕು. ವರ್ಕಿಂಗ್ ನೋಟ್ ಅಂತ ಹಾಕ್ರಿ, ಜಸ್ಟ್ ಒಂದು ರಫ್ ಆಗಿ ಒಂದು ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡೋಣ. ಸೊ ಇದರ ಮುಖಾಂತರ ನಾವು ಈಸಿಲಿ ಲ್ಯಾಂಡ್ಲಾರ್ಡ್ ಅಕೌಂಟನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಒಂದು ಇದು ಪ್ರಾಬ್ಲಮ್ದಾಗ ನಿಮ್ಗೆ ಹಿಂಟ್ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಏನು ಬರುತ್ತೆ ರಾಯಲ್ಟಿ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ರಾಯಲ್ಟಿ ಅಕೌಂಟ್ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಒಂದು 3 ಜರ್ನಲ್ ಎಂಟ್ರಿ ಬರುತ್ತೆ ನೋಡ್ರಿ. ರಾಯಲ್ಟಿ ಅಕೌಂಟ್ ಡೆಬಿಟ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ಓಕೆ, ಸೊ ಇದು ಫಸ್ಟ್ ಒಂದು ಜರ್ನಲ್ ಎಂಟ್ರಿ, ಇದನ್ನು ನೀವು ನೋಟ್ ಮಾಡ್ಕೊರಿ. ಸೆಕೆಂಡ್ ಒಂದು ಜರ್ನಲ್ ಎಂಟ್ರಿ ಏನಂದ್ರೆ ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ರೀ, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಅಂತ ಹಾಕಬೇಕು. ನೆಕ್ಸ್ಟ್ ಒನ್ನ ಟು
ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಹಾಕಿರೂ ನಡೆಯುತ್ತೆ. ಓಕೆ, ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಇದಾದ ನಂತರ ಮೂರನೇ ಜರ್ನಲ್ ಎಂಟ್ರಿ ನೋಡ್ರಿ, ಥರ್ಡ್ ಒನ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಅಂತ ಹಾಕಬೇಕು. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಡೆಬಿಟ್ ಅಲ್ರಿ, ಒಂದು ನಿಮಿಷ. ಥರ್ಡ್ ಒನ್ ಜರ್ನಲ್ ಎಂಟ್ರಿ P&L ಅಕೌಂಟ್. ಓಕೆ, P&L ಅಕೌಂಟ್ ಡೆಬಿಟ್ ಅಂತ ಹಾಕ್ರಿ. ನೆಕ್ಸ್ಟ್ ಒನ್ ಟು ರಾಯಲ್ಟಿ ಅಕೌಂಟ್ ಅಂತ ಹಾಕಬೇಕು. ಓಕೆ, ಟು ರಾಯಲ್ಟಿ ಅಕೌಂಟ್ ಇಷ್ಟು ಮೆನ್ಷನ್ ಮಾಡಬೇಕು. ಸೊ ಎದಕ್ಕೆ ಇವನು ಮೆನ್ಷನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಾ ಈಗ ಹೇಳ್ತೇನೆ ನೋಡಿ. ಓಕೆ, ಸೊ ಇವಾಗ ಫಸ್ಟ್ ಅಬ್ಸರ್ವ್ ಮಾಡ್ರಿ. ಈಗ ಅವ್ನು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ರಿ, ಲ್ಯಾಂಡ್ಲಾರ್ಡ್ ಅಕೌಂಟ. ಸೊ ಇಲ್ಲಿ ಡೇಟಾ ಪರ್ಟಿಕ್ಯುಲರ್ಸ ಅಮೌಂಟ, ಡೇಟಾ ಪರ್ಟಿಕ್ಯುಲರ್ಸ ಅಮೌಂಟ್ ಅಂತ ಹಾಕಬೇಕು. ಈ ಥರ ನೀವು ಕಾಲಮ್ ಮಾಡಬೇಕು. ಸೊ ಇದಾದ ನಂತರ ಇದು ಲೇಜರ್ ಅಕೌಂಟ್ ಆ್ಯಕ್ಚುಲಿ. ಓಕೆ, ಸೊ ನಮಗೆ ಯಾವ ಅಕೌಂಟ್ ಕೇಳಿದ್ದಾರೆ? ಲ್ಯಾಂಡ್ಲಾರ್ಡ್ ಅಕೌಂಟ್ ಕೇಳಿದಾರಲ್ರಿ, ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ ನೀವು. ಈ ಥರ ಮೆನ್ಷನ್ ಮಾಡಬೇಕು. ಓಕೆ, ಸೊ ಯಾವುದೋ ಅಕೌಂಟ್ ಕೇಳಲಿ, ಸೊ ಈ ಥರ ನೀವು ಎಂಟ್ರಿ ಫಾಲೋ ಅಪ್ ಮಾಡಿರಿ ಅಂದರೆ ಈಸಿಲಿ ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಈಗ ಏನು ನೋಡ್ಬೇಕಂದ್ರೆ ಫಸ್ಟ್ ಇಯರ್ಗೆ ಬರಿ. ಸೊ ಯಾವುದ್ರಿ 2019 ಇಯರ್ದಾಗ. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಐತೆ ಎಲ್ಲ ನೋಡ್ಬೇಕು. ಐತ್ರಿ ಇಲ್ಲಿ ಶಾರ್ಟ್ ವರ್ಕಿಂಗ್ 9600 ಐತೆ ನೋಡಿರಿ. ಓಕೆ, ಸೊ ಶಾರ್ಟ್ ವರ್ಕಿಂಗ್ ಇತ್ತಂದ್ರೆ ಏನು ಮಾಡ್ರಿ, ಫಸ್ಟ್ ಒಂದು ಜರ್ನಲ್ ಎಂಟ್ರಿದಾಗ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತ ಹೇಳಿ ಹಾಕಬೇಕು ಇಲ್ಲಿ. ಓಕೆ, ಇಷ್ಟು ನೋಡಿ. ನೆಕ್ಸ್ಟ್ ಆ ಇಯರ್ದ ರಿಕವರಿ ಐತ್ರಿ, ರಿಕವರಿ ಇಲ್ಲ. ಇರ್ರಿಕವರೇಬಲ್ ಐತಿ, ಇರ್ರಿಕವರೇಬಲು ಇಲ್ಲ. ಓಕೆ, ಸೊ ಇಷ್ಟ ಆಯಿತು. ರಿಕವರಿ ಇತ್ತಂದ್ರೆ ಸೆಕೆಂಡ್ ಒನ್ ಜರ್ನಲ್ ಎಂಟ್ರಿದಾಗ ಟು ಶಾರ್ಟ್ ವರ್ಕಿಂಗ್ ಹಾಕಬೇಕು. ಇರ್ರಿಕವರೇಬಲ್ ಇತ್ತಂದ್ರೆ ಥರ್ಡ್ ಒನ್ ಜರ್ನಲ್ ಎಂಟ್ರಿದಾಗ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಹಾಕಬೇಕು. ಓಕೆ, ಸೊ ರಿಕವರಿ ಇಲ್ಲ, ಇರ್ರಿಕವರೇಬಲ್ ಇಲ್ಲ. ಸೊ ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ಸೊ ಇವು ಮೂರು ಜರ್ನಲ್ ಎಂಟ್ರಿದಲ್ಲಿ ಎಲ್ಲಿ ಲ್ಯಾಂಡ್ಲಾರ್ಡ್ ಇದೆ ನೋಡಿ. ಲ್ಯಾಂಡ್ಲಾರ್ಡ್ ಇಲ್ಲೂ ಇದೆ ರೀ. ನೆಕ್ಸ್ಟ್ ಒನ್ ಲ್ಯಾಂಡ್ಲಾರ್ಡ್ ಎಲ್ಲಿದೆ? ಇಲ್ಲೂ ಇದೆ. ಸೊ ಅಂದ್ರೆ ನಾವು ಯಾವ ಅಕೌಂಟ್ ಸಾಲ್ವ್ ಮಾಡತ್ತೀವಿ ಈಗ? ಲ್ಯಾಂಡ್ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡತ್ತಲ್ಲ ರೀ. ಸೊ ಲ್ಯಾಂಡ್ಲಾರ್ಡ್ ಇಲ್ಲೂ ಲ್ಯಾಂಡ್ಲಾರ್ಡ್ ಇದೆ ಫಸ್ಟ್ ಒನ್, ಸೆಕೆಂಡ್ ಒನ್ ಜರ್ನಲ್ ಎಂಟ್ರಿದಾಗೂ ಲ್ಯಾಂಡ್ಲಾರ್ಡ್ ಇದೆ. ಓಕೆ, ಸೊ ಅಂದರೆ ಲ್ಯಾಂಡ್ಲಾರ್ಡ್ ಅಪೋಸಿಟ್ ಯಾವ್ದು ನೋಡ್ರಿ, ರಾಯಲ್ಟಿ ಐತ್ರಿ. ನೆಕ್ಸ್ಟ್ ಒನ್ ಶಾರ್ಟ್ ವರ್ಕಿಂಗ್ ಐತಿ. ಓಕೆ, ಸೊ ಈಗ ನಾವು ಲ್ಯಾಂಡ್ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡತ್ತಲ್ಲ ರೀ, ಸೇಮ್ ಇಲ್ಲಿ ಲ್ಯಾಂಡ್ಲಾರ್ಡ್ ಅಕೌಂಟ್ ಹಾಕಿರ್ತೀರಿ. ಸೊ ಇದ್ರ ಅಪೋಸಿಟ್ ಏನೇನದವ್ರಿ, ಬೈ ರಾಯಲ್ಟಿ ಅಕೌಂಟ್, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಹಾಕ್ಬೇಕು. ಓಕೆ, ಇಲ್ಲಿ ನೋಡ್ರಿ 2019 ಅಂತ ಮೆನ್ಷನ್ ಮಾಡ್ರಿ, ಬೈ ರಾಯಲ್ಟಿ ಅಕೌಂಟ್, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಹಾಕ್ರಿ. ಓಕೆ, ಚಾರ್ಟ್ದಾಗ ರಾಯಲ್ಟಿ ಅಮೌಂಟ್ ಎಷ್ಟು ಐತೆ ನೋಡ್ರಿ, 6400 ಐತೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ರಾಯಲ್ಟಿ ಅಮೌಂಟ್ 6400. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ರೀ ಎಷ್ಟು ಐತ್ರಿ, 9600 ಐತೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ 9600. ಈ ಥರ ನೀವು ಮೆನ್ಷನ್ ಮಾಡ್ಕೋಬೇಕು. ಓಕೆ, ಸೊ ಇದಾದ ನಂತರ ಇದು ಫಸ್ಟ್ ಒಂದು ಜರ್ನಲ್ ಎಂಟ್ರಿ ಮುಗೀತು. ಈ ಸೆಕೆಂಡ್ ಒನ್ದಾಗ ಏನೈತೆ ನೋಡ್ರಿ, ಲ್ಯಾಂಡ್ಲಾರ್ಡ್ ಏನೈತ್ರಿ, ಡೆಬಿಟ್ ಐತಿ. ಇದ್ರ ಅಪೋಸಿಟ್ ಯಾವುದೈತ್ರಿ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಏನು ಮಾಡಬೇಕು ನೀವು, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಆದ್ರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ನಾವು ಯಾವ ಅಕೌಂಟ್ ಸಾಲ್ವ್ ಮಾಡ್ತಾರೆ, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. 2019 ಟು ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ. ಅಮೌಂಟ್ ಎಷ್ಟು ತೆಗೆದುಕೊಳ್ಬೇಕಂದ್ರೆ, ಸೊ ಇನ್ನು ಎರಡು ಟೋಟಲ್ ಮಾಡಿ 6400, 9600 ಟೋಟಲ್ ಮಾಡೋದ್ರಿಂದ 16000 ಏನು ಬರುತ್ತಿಲ್ಲ. ಸೊ ಇದೇ 16000 ಮೆನ್ಷನ್ ಮಾಡಿರಿ. ಟೋಟಲ್ ಕೂಡ 16000 ಆಯಿತು. ಓಕೆ, ಸೊ ಈ ಥರ ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಇದು ಫಸ್ಟ್ ಇಯರ್ ಮುಗೀತು. ಈ ಸೆಕೆಂಡ್ ಇಯರ್ದಾಗ ಶಾರ್ಟ್ ವರ್ಕಿಂಗ್ ಐತ್ರಿ, 8000 ಶಾರ್ಟ್ ವರ್ಕಿಂಗ್ ಐತಿ. ರಿಕವರಿ ಐತ್ರಿ, ರಿಕವರಿ ಇಲ್ಲ, ಇರ್ರಿಕವರೇಬಲ್ ಇಲ್ಲ. ಸೊ ಏನು ಮಾಡ್ರಿ, ಶಾರ್ಟ್ ವರ್ಕಿಂಗ್ ಇತ್ತಂದ್ರೆ ಮತ್ತೆ ಸೆಕೆಂಡ್ ಇಯರ್ದಾಗ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತೇಳಿ ಹಾಕಬೇಕು. ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ನೆಕ್ಸ್ಟ್ ರಿಕವರಿ ಇಲ್ರಿ, ಬಿಟ್ಬಿಡ್ರಿ, ಇಲ್ಲೇನು ಬರಿಬಾರ್ರಿ. ಈ ರಿಕವರೇಬಲ್ ಇಲ್ಲ, ಇಲ್ಲೇನು ಬರಿಬಾರ್ದು. ಓಕೆ, ಸೊ ಈಗ ಮತ್ತೆ ಲ್ಯಾಂಡ್ಲಾರ್ಡ್ ಇಲ್ಲೂ ಐತ್ರಿ, ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಎರಡು ಜರ್ನಲ್ ಎಂಟ್ರಿದಾಗ ಅದ. ಸೊ ಹಾಗಾದರೆ ಲ್ಯಾಂಡ್ಲಾರ್ಡ್ 2 ಐತ್ರಿ, ಇದ್ರ ಅಪೋಸಿಟ್ ಯಾವುದಾರೆ, ಬೈ ರಾಯಲ್ಟಿ, ಬೈ ಶಾರ್ಟ್ ವರ್ಕಿಂಗ್. ಓಕೆ, ಮತ್ತು ನೀವು ಏನು ಮೆನ್ಷನ್ ಮಾಡ್ಬೇಕ್ರಿ, 2020 ಬೈ ರಾಯಲ್ಟಿ ಅಕೌಂಟ್, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್. ಹಾಗಾದರೆ ಈಗ ಅಮೌಂಟ್ ಯಾವಾಗ ಮೆನ್ಷನ್ ಮಾಡ್ಬೇಕ್ರಿ, 2020 ಇಯರ್ದಾಗ ರಾಯಲ್ಟಿ ಅಮೌಂಟ್ ಎಷ್ಟು ಐತಿ ನೋಡ್ರಿ, 8000 ಐತಿ. ಓಕೆ, ಶಾರ್ಟ್ ವರ್ಕಿಂಗ್ ಅಮೌಂಟ್ 8000 ಐತಿ. ಸೊ ಟೋಟಲ್ 16000. 8000 ಮೆನ್ಷನ್ ಮಾಡಿರಿ, ಇಲ್ಲಿ 8000 ಮೆನ್ಷನ್ ಮಾಡಿರಿ, ಟೋಟಲ್ 16000. ಓಕೆ, ಸೊ ಇನ್ನು ಈ ಲ್ಯಾಂಡ್ಲಾರ್ಡ್ ಅಕೌಂಟ ಡೆಬಿಟ್ ಐತ್ರಿ, ಹತ್ರ ಅಪೋಸಿಟ್ ಯಾವುದೈತ್ರಿ, ಟು ಕ್ಯಾಶ್ ಐತಿಲ್ಲ ರೀ. ಸೊ ಯು ಹ್ಯಾವ್ ಟು ಮೆನ್ಷನ್ ಟು ಕ್ಯಾಶ್ 2020 ಇಯರ್ದಾಗ. ಸೊ ಅಮೌಂಟ್ ಎಷ್ಟು ಮೆನ್ಷನ್ ಮಾಡ್ತಾರೆ, 16000. ಯಾಕೆ ಹೇಳ್ರಿ, ಇಲ್ಲಿ ಟೋಟಲ್ ಮಾಡಿರಿ, ಇಲ್ಲಿ 16000 ಅದರ ಟೋಟಲ ಇಲ್ಲೂ ಸೇಮ್ ಇಡಬೇಕು ನೀವು. ಓಕೆ,
ನೀವು ಇದೇನು ಲೈನ್ ಆರ ಹಾಕಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಇಷ್ಟ ಟೋಟಲ್ ಮಾಡಿ ಇಡ್ತೀವಿ. ಓಕೆ, ಈ ಥರ ನೀವು ಪ್ರಿಪೇರ್ ಮಾಡ್ಬೋದು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈಗ 19 ಮುಗಿತ್ರಿ, 20 ಮುಗೀತು, ಇನ್ನು 21 ಇಯರ್ದಾಗ ಶಾರ್ಟ್ ವರ್ಕಿಂಗ್ ಐತ್ರಿ, ಶಾರ್ಟ್ ವರ್ಕಿಂಗ್ ಇಲ್ಲ, ಬಟ್ ರಿಕವರಿ ಐತ್ರಿ 12,000 ರಿಕವರಿ ಐತಿ. ಈ ರಿಕವರೇಬಲ್ ಐತ್ರಿ 5,600 ಐತಿ. ಓಕೆ, ಶಾರ್ಟ್ ವರ್ಕಿಂಗ್ ಇಲ್ಲ ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡ್ಬೇಕು, ನಾವು ಶಾರ್ಟ್ ವರ್ಕಿಂಗ್ ಬಿಡಬೇಕು. ಓಕೆ, ಈ ರಿಕವರಿ ಐತಿಲ್ರಿ, ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಹಾಕಬೇಕು. ಓಕೆ, ನೆಕ್ಸ್ಟ್ ಈ ರಿಕವರೇಬಲ್ ಐತ್ರಿ, ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಹಾಕಬೇಕು. ಓಕೆ, ಇಷ್ಟು ಮೆನ್ಷನ್ ಮಾಡ್ರಿ. ಈಗ ರಾಯಲ್ಟಿ ಇಲ್ಲೂ ಲ್ಯಾಂಡ್ಲಾರ್ಡ್ ಐತ್ರಿ, ಲ್ಯಾಂಡ್ಲಾರ್ಡ್ ಅಪೋಸಿಟ್ ಈಗ ಯಾವುದೈತ್ರಿ, ಒಂದೇ ಉಳಿತು, ಯಾವುದ್ರಿ, ಬೈ ರಾಯಲ್ಟಿ, ಇದು ಒಂದೇ ಮೆನ್ಷನ್ ಮಾಡಬೇಕು. 2021 ಇಯರ್ ಬೈ ರಾಯಲ್ಟಿ ಎಷ್ಟು ಐತೆ ನೋಡ್ರಿ, ರಾಯಲ್ಟಿ ಅನ್ನೋದು ಅಮೌಂಟ 28,000 ಐತಿಲ್ರಿ, 28,000 ಮೆನ್ಷನ್ ಮಾಡಬೇಕು. ಬೈ ರಾಯಲ್ಟಿ 28,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಸೆಕೆಂಡ್ ಒನ್ ಜರ್ನಲ್ ಎಂಟ್ರಿದಾಗ ನಮ್ಗೆ ಲ್ಯಾಂಡ್ಲಾರ್ಡ್ ಅಂತೇಳಿ ಇರಬೇಕು ರೀ, ಯಾವ ಅಕೌಂಟ್ ಸಾಲ್ವ್ ಮಾಡ್ಕೊಳ್ಳೋ ಆ ಅಕೌಂಟ್ ನೇಮ್ ಇರಬೇಕು. ಓಕೆ, ಲ್ಯಾಂಡ್ಲಾರ್ಡ್ ಇದೆ ಇಲ್ರಿ ಸೆಕೆಂಡ್ ಒನ್ ಎಂಟ್ರಿ, ತರ್ಡ್ ಒನ್ ಎಂಟ್ರಿದಾಗ ಲ್ಯಾಂಡ್ಲಾರ್ಡ್ ಐತ್ರಿ, ಇಲ್ಲಿ ಯಾವುದು ತರ್ಡ್ ಒನ್ ಎಂಟ್ರಿದಾಗ ಲ್ಯಾಂಡ್ಲಾರ್ಡ್ ಅನ್ನೋದು ಇಲ್ಲ ಅಂದರೆ ಬಿಟ್ಬಿಟ್ರಿ, ಅದೇನು ನಮ್ಗೆ ನೆಸಸರಿ ಇಲ್ಲ. ಓಕೆ, ಲ್ಯಾಂಡ್ಲಾರ್ಡ್ ಇಲ್ಲಿ ಐತಿಲ್ರಿ, ಇಲ್ಲಿ ಡೆಬಿಟ್ ಐತ್ರಿ, ಈ ಥರ ಅಪೋಸಿಟ್ ಯಾವುದಾದ್ರೆ ಟು ಕ್ಯಾಶ್ ಅಕೌಂಟ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತದ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ಟು ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ, ನೆಕ್ಸ್ಟ್ ಟು ಶಾರ್ಟ್ ವರ್ಕಿಂಗ್. ಓಕೆ, ಈಗ ಶಾರ್ಟ್ ವರ್ಕಿಂಗ್ ಅಮೌಂಟ್ ಎಷ್ಟೈತೆ ನೋಡ್ರಿ, ರಿಕವರಿ ಮಾಡಿದ 12,000 ಇದಿಲ್ಲ. ಸೊ ಫಸ್ಟ್ ಏನು ಮಾಡ್ರಿ, ಶಾರ್ಟ್ ವರ್ಕಿಂಗ 12,000 ಮೆನ್ಷನ್ ಮಾಡಿರಿ, ಈ 28,000 ಟೋಟಲ್ ಮಾಡ್ಕೋರಿ ಇದನ್ನ. ನೆಕ್ಸ್ಟ್ ಇದು ಸೈಡ 28,000 ಐತ್ರಿ, 12,000 ಮೈನಸ್ ಮಾಡಿ ರಿಮೈನಿಂಗ್ ಎಷ್ಟು ಬರುತ್ತೆ, 16,000. ಸೊ ಅದನ್ನ ಟು ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ 2021 ಇಯರ್ದು ಕ್ಲೋಸ್ ಆಯ್ತು. 22 ಇಯರ್ದಾಗ ನೋಡ್ರಿ, ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ರಿಕವರಿ ಇಲ್ಲ, ಈ ರಿಕವರೇಬಲ್ ಇಲ್ಲ, ಬಟ್ ಯಾವುದು ಇಲ್ಲ ಅಂದ್ರೆ ಎಷ್ಟು ಎಂಟ್ರಿ ಪಾಸ್ ಮಾಡ್ಬೇಕು ನೀವು, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ನೆಕ್ಸ್ಟ್ P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಹಾಗಾದರೆ ಇಲ್ಲಿ ಲ್ಯಾಂಡ್ಲಾರ್ಡ್ ಐತಲ್ರಿ, ಫಸ್ಟ್ ಒಂದು ಎಂಟ್ರಿದಾಗ ಇಲ್ಲಿ ಲ್ಯಾಂಡ್ಲಾರ್ಡ್ ಐತ್ರಿ, ಇಲ್ಲೂ ಲ್ಯಾಂಡ್ಲಾರ್ಡ್ ಇದೆ. ಓಕೆ, ಒಂದು ಸೆಕೆಂಡ, ಈಗ ನೋಡ್ರಿ ಲ್ಯಾಂಡ್ಲಾರ್ಡ್ ಇಲ್ಲೂ ಇದೆ ರೀ, ಚೇಂಜ್ ಮಾಡೋದು ನೋಡ್ರಿ, ಲ್ಯಾಂಡ್ಲಾರ್ಡ್ ಇಲ್ಲೂ ಇದೆ ರೀ, ನೆಕ್ಸ್ಟ್ ಒನ್ನ ಇಲ್ಲೂ ಇದೆ, ಲ್ಯಾಂಡ್ಲಾರ್ಡ್ ಇಲ್ಲೂ ಇದೆ. ಸೊ ಈಗ ಏನು ಮಾಡಬೇಕು, ಲ್ಯಾಂಡ್ಲಾರ್ಡ್ ಅಪೋಸಿಟ್ ಯಾವುದೈತ್ರಿ, ಬೈ ರಾಯಲ್ಟಿ. ಸೊ ಯು ಹ್ಯಾವ್ ಟು ಮೆನ್ಷನ್ ಬೈ ರಾಯಲ್ಟಿ ಅಂತೇಳಿ 2022 ಇಯರ್ ಬೈ ರಾಯಲ್ಟಿ ಅಂತ ಮೆನ್ಷನ್ ಮಾಡಿರಿ. ರಾಯಲ್ಟಿ ಅಮೌಂಟ್ ಎಷ್ಟೈತೆ ನೋಡ್ಬೇಕು, ಚಾರ್ಟ್ ಎಷ್ಟೈತ್ರಿ, 48,000 ಐತಿ. ಸೊ ಯು ಹ್ಯಾವ್ ಟು ಮೆನ್ಷನ್ 48,000 ಅಂತೇಳಿ ಮೆನ್ಷನ್ ಮಾಡ್ಬೇಕು ನೀವು. ಓಕೆ, ಸೊ ಇದಾದ ನಂತರ ಮತ್ತೆ ನೋಡ್ರಿ, ನೆಕ್ಸ್ಟ್ ಲ್ಯಾಂಡ್ಲಾರ್ಡ್ ಎಲ್ಲಿದ್ರೆ, ಲ್ಯಾಂಡ್ಲಾರ್ಡ್ ಡೆಬಿಟ್ ಐತ್ರಿ, ಇದ್ರ ಅಪೋಸಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇದೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ 2022 ಇಯರ್ ಟು ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಿರಿ. ಈಗ ಅಮೌಂಟ್ ಇದೆ ಟೋಟಲ್ ಮಾಡಿರಿ 48,000. ಸೊ ಅದನ್ನ ಅಮೌಂಟ್ ಇಲ್ಲಿ ತೊಗೊಂಬರಿ, 48,000 ಆಯಿತು ಟೋಟಲ್. ನೆಕ್ಸ್ಟ್ ಈಗ 2022 ಇಯರ್ ಮುಗಿತು, ಇನ್ನು ಲಾಸ್ಟ್ 2023 ಇಯರ್ ನೋಡ್ರಿ. 23 ಇಯರ್ದಾಗ ಇಲ್ಲಿ ಫಸ್ಟ್ ಶಾರ್ಟ್ ವರ್ಕಿಂಗ್ ಐತಿ ನೋಡ್ಬೇಕು ರೀ, ಇಲ್ಲ ರಿಕವರಿ ಮಾಡಿದನ್ರಿ ಶಾರ್ಟ್ ವರ್ಕಿಂಗ್ ಇಲ್ಲ, ಈ ರಿಕವರೇಬಲ್ ಐತಿ, ಈ ರಿಕವರೇಬಲ್ ಇಲ್ಲ. ಸೊ ಮೂರದ್ರೊಳಗೆ ಇಲ್ಲ ಅಂದ್ರೆ ಜಸ್ಟ್ ಶಾರ್ಟ್ ವರ್ಕಿಂಗ್ ಇದ್ರೆ ಡೆಬಿಟ್ದಾಗ ತೆಗೆದುಕೊಳ್ರಿ, ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ರಾಯಲ್ಟಿ ಅಕೌಂಟ್ ಡೆಬಿಟ ಟು ಲ್ಯಾಂಡ್ಲಾರ್ಡ್ ಅಕೌಂಟ, ನೆಕ್ಸ್ಟ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ನೆಕ್ಸ್ಟ್ P&L ಅಕೌಂಟ್ ಡೆಬಿಟ ಟು ರಾಯಲ್ಟಿ ಅಕೌಂಟ್ ಅಂತ ಮೆನ್ಷನ್ ಮಾಡಬೇಕು. ಈಗ ನೋಡ್ರಿ, ಶಾರ್ಟ್ ವರ್ಕಿಂಗ್ ಇತ್ತಂದ್ರೆ ಇಲ್ಲಿ ಡೆಬಿಟ್ ಅಂತೇಳಿ ತೆಗೆದುಕೊಳ್ಬೇಕು, ರಿಕವರಿ ಮಾಡಿರಿ ಅಂದ್ರೆ ಟು ಶಾರ್ಟ್ ವರ್ಕಿಂಗ್ ಅಂತೇಳಿ ತೆಗೆದುಕೊಳ್ಬೇಕು, ಈ ರಿಕವರೇಬಲ್ ಇತ್ತಂದ್ರೆ ಟು ಶಾರ್ಟ್ ವರ್ಕಿಂಗ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಏನೂ ಇಲ್ಲ ಅಂದ್ರೆ ಜಸ್ಟ್ ಇಷ್ಟ ಎಂಟ್ರಿ ಪಾಸ್ ಮಾಡಬೇಕು. ಸೊ ಇವಾಗ ಲ್ಯಾಂಡ್ಲಾರ್ಡ್ ಐತಲ್ರಿ, ಇಲ್ಲಿ ಅಪೋಸಿಟ್ ಯಾವುದೈತ್ರಿ, ಬೈ ರಾಯಲ್ಟಿ. ಸೊ ಈಗ ರಾಯಲ್ಟಿ ಡೆಬಿಟ್ ಐತಲ್ರಿ, ಸೊ ಅದನ್ನ ಬೈ ರಾಯಲ್ಟಿ ಅಂತ ಮೆನ್ಷನ್ ಮಾಡ್ರೆ ಅಮೌಂಟ ಈ ಕಾಲಮ್ನಾಗಿಂದ ಅಮೌಂಟ್ ತೊಗೊಳ್ಬೇಕು. ಎಷ್ಟು, 64,000 ಐತಿ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ 64,000, ಟೋಟಲ 64,000. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ಫಸ್ಟ್ ಒಂದು ಜರ್ನಲ್ ಎಂಟ್ರಿ ಮುಗೀತು. ಈಗ ಸೆಕೆಂಡ್ ಒಂದು ಜರ್ನಲ್ ಎಂಟ್ರಿದಾಗ ಲ್ಯಾಂಡ್ಲಾರ್ಡ್ ಐತ್ರಿ, ಇದ್ರ ಅಪೋಸಿಟ್ ಏನೈತ್ರಿ, ಟು ಕ್ಯಾಶ್ ಐತೈತಿ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ಟು ಕ್ಯಾಶ್ ಅಂತೇಳಿ 2023 ಇಯರ್ ಟು ಕ್ಯಾಶ್ ಅಂತ ಮೆನ್ಷನ್ ಮಾಡಿರಿ. 64,000 ಬೋತ್ ಸೈಡ್ ಟೋಟಲ್ 64,000. ಮತ್ತು ಯಾವ ಇಯರ್ ಉಳಿದು ಅಂತ ನೋಡ್ರಿ, 2023 ಇಯರ್ ಲಾಸ್ಟ್ ಇಯರ್. ಓಕೆ, ಸೊ ಇನ್ನು ರಾಯಲ್ಟಿ ಅಕೌಂಟ್ ಸಾಲ್ವ್ ಮಾಡಂದ್ರೆ ಏನು ಮಾಡ್ಬೇಕ್ರಿ, ರಾಯಲ್ಟಿ ಡೆಬಿಟ್ ಇಟ್ಕೋಬೇಕ್ರಿ, ಆ ಥರ ಅಪೋಸಿಟ್ ಇರೋದು ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಶಾರ್ಟ್ ವರ್ಕಿಂಗ್ ಮಾಡಂದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟ ಇಟ್ಕೋಬೇಕು, ನೆಕ್ಸ್ಟ್ ಆ ಥರದ ಅಪೋಸಿಟ್ ಎಂಟ್ರಿ ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಯಾವಾಗಲೂ ನೆನಪಿಟ್ಕೋರಿ, ಶಾರ್ಟ್ ವರ್ಕಿಂಗ್ ಇದ್ರೆ ಫಸ್ಟ್ ಒನ್ ಎಂಟ್ರಿದಾಗ ಡೆಬಿಟ್ ಸೈಡ್ ತೆಗೆದುಕೊಳ್ಬೇಕು, ರಿಕವರಿ ಮಾಡಿದ್ರೆ ಕ್ರೆಡಿಟ್ ಸೈಡ್ ಸೆಕೆಂಡ್ ಒನ್ ಎಂಟ್ರಿದಾಗ ತೆಗೆದುಕೊಳ್ರಿ, ಈ ರಿಕವರೇಬಲ್ ಇದ್ರೆ ಕ್ರೆಡಿಟ್ ಸೈಡ್ದಾಗ ಶಾರ್ಟ್ ವರ್ಕಿಂಗ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಈ ಥರ ಮೆನ್ಷನ್ ಮಾಡ್ಬೋದು, ನೀವು ಈಸಿಲಿ ಅಕೌಂಟನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೇಕು ನೀವು. ಓಕೆ, ಸೊ ಈ ಕ್ಲಾಸನ್ನು ನೀಟಾಗಿ ಕೇಳ್ರಿ. ಒನ್ಸ್ ಅಗೇನ್
ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡ್ರಿ ನೀವು ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತು ಇದರ ರಿಲೇಟೆಡ್ ರಾಯಲ್ಟಿ ಅಕೌಂಟ್ ರಿಲೇಟೆಡ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಕೂಡ ಡಿಫ್ರೆಂಟ್ ಇವೆ ಕ್ವಶನ್ ಪೇಪರ್ದಲ್ಲಿ ಪ್ರಾಬ್ಲಮ್ಸ್ ಎಲ್ಲ. ಸೊ ಅವನು ಸಾಲ್ವ್ ಮಾಡಿದ್ದೀನಿ, ನೀವೆಲ್ಲ ನೋಡ್ಕೋಬೋದು ಮತ್ತು ಪ್ರಾಕ್ಟೀಸ್ ಮಾಡ್ರಿ ನೀವು, ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಇದು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಇನ್ಶೂರೆನ್ಸ್ ಕ್ಲೇಮ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ, ಸೊ ಇದನ್ನು ಸಾಲ್ವ್ ಮಾಡೋಣ. ಓಕೆ, ಇಷ್ಟು ಜರ್ನಲ್ ಎಂಟ್ರಿ ನೀವು ಪರ್ಫೆಕ್ಟ್ ಆಗಬೇಕು. ಭಾಳ ಏನಿಲ್ಲರಿ, 3 ಜರ್ನಲ್ ಎಂಟ್ರಿ ಇದಾವೆ, ಇವ್ನು ಪರ್ಫೆಕ್ಟ್ ಆಗ್ರಿ. ಯಾವ್ದು ಅಕೌಂಟ್ಸ್ ಕೇಳಿದ್ರು ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಕ್ಲಾಸ್ ನಿಮ್ಗೆ ಲೈಕ್ ಆಗಿತ್ತು ಅಂದರೆ ಚಲೋ ನಾನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.